ನಮ್ಮ ಚಾನಲ್ ಅಲ್ಲಿ ಇವತ್ತು ಯಾವ ಕಂಟೆಂಟ್ ಮಾಡೋಣ? ನಮ್ಮ ಕ್ರಿಯೇಟಿವ್ ಬಾಯ್ ಇವನ್ನೇ ಕೇಳೋಣ. ಹಲೋ ಯುವರಾಜ್. ಹಲೋ ಸರ್, ಹೇಳಿ ಸರ್, ಏನಾಗಬೇಕಾಗಿತ್ತು ನನ್ನ ಕಡೆಯಿಂದ? ಏನಿಲ್ಲ, ಇವತ್ತು ನಮ್ಮ ಚಾನಲ್ ಅಲ್ಲಿ ಏನ್ ಕಂಟೆಂಟ್ ನೀವು ಪ್ರೆಸೆಂಟ್ ಮಾಡ್ತಿದ್ದೀರಾ ಅದನ್ನ ಕೇಳೋಣ ಅಂತ ಫೋನ್ ಮಾಡಿದೆ. ಪ್ರೀಕ್ವಲ್ ಅಂಡ್ ಸೀಕ್ವಲ್ ಮೂವೀಸ್ ಇನ್ ಕನ್ನಡ ಅಂತ ಸರ್. ಪ್ರೀಕ್ವಲ್ ಅಂಡ್ ಸೀಕ್ವಲ್ ಏನಿದು? ಆಪಲ್ ಪೈನಾಪಲ್ ತರ ಇದೆ. ಏನ್ ಕಂಟೆಂಟ್ ಮಾಡ್ತಿದ್ದಾನೋ ಏನೋ, ಅವ್ರಿಗಂತೂ ಅರ್ಥ ಆಗಲಿಲ್ಲ. ಬನ್ನಿ, ನಾನು ನಿಮಗೆ ಕ್ಲೀನಾಗಿ ಪ್ರೀಕ್ವಲ್ ಆ್ಯಂಡ್ ಸೀಕ್ವಲ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡಿ. ಪ್ರೀಕ್ವಲ್ ಹೆಸರೇ ಹೇಳೋ ಥರ ಪ್ರೀಕ್ವಲ್ ಮೂವಿ ಅಂದರೆ ಒಂದು ಮೂವಿಯ ಹಿಸ್ಟ್ರಿ ಅಥವಾ ಪ್ರೀವಿಯಸ್ ಇನ್ಸಿಡೆಂಟ್ನ ಇಂಡಿಕೇಟ್ ಮಾಡುವಂಥ ಒಂದು ಮೂವಿ ಅಂತ. ಅದನ್ನೇ ಪ್ರೀಕ್ವಲ್ ಅಂತ ಕರಿತೀವಿ. ಗೊತ್ತಿಲ್ಲದೇನೋ ಕನ್ನಡ ಮೂವೀಸಲ್ಲಿ ತುಂಬ ಪ್ರೀಕ್ವಲ್ ಇದೆ. ಅದು 1 by 1 ಮಾತಾಡೋಣ ಬನ್ನಿ. ಫಸ್ಟ್ ಇನ್ ದ ಲಿಸ್ಟ್ ಆದಿನಗಳು ಆ್ಯಂಡ್ ಹೆಡ್ ಬುಷ್. ಆದಿನಗಳು ಮೂವಿಲಿ ಕೊತ್ವಾಲ್ ಹಾಗೂ ಜೈರಾಜ್ ಅವರು ದೊಡ್ಡ ರೌಡಿಗಳು ಅಂತ ತೋರಿಸ್ತಾರೆ ಆ್ಯಂಡ್ ಕೊತ್ವಾಲ್ನ ಮರ್ಡರನ್ನು ತೋರಿಸ್ತಾರೆ. ಆದರೆ ಅವರು ಹೇಗೆ ಬೆಂಗಳೂರಲ್ಲಿ ದೊಡ್ಡ ರೌಡಿಗಳಾಗಿ ಬೆಳೆದ್ರು ಅದನ್ನೆಲ್ಲ ಆದಿನಗಳು ಮೂವಿಲಿ ಒಂದು ಸೀನಲ್ಲಿ ಡೈಲಾಗ್ ವೈಸ್ನ ಕನ್ವೆ ಮಾಡಿರ್ತಾರೆ. ಬಟ್ ಕಂಪ್ಲೀಟಾಗಿ ನಾವು ಅದನ್ನು ತಿಳ್ಕೊಬೇಕು ಅಂತಂದರೆ ನಾವು ಹೆಡ್ ಬುಷ್ ಸಿನಿಮಾನ ನೋಡಲೇಬೇಕು. ಸ್ಟೋರಿ ವೈಸ್ ಹೆಡ್ ಬುಷ್ ಮೂವಿ ಏನಿದೆ ಅದು ಆದಿನಗಳು ಮೂವಿಯ ಪ್ರೀಕ್ವಲ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ನಿಮಗೇನಾದರೂ ಒಂದು ಡೌಟ್ ಇದ್ದರೆ ಒಂದು ಸಲ ಆದಿನಗಳು ಆ್ಯಂಡ್ ಹೆಡ್ ಬುಷ್ ಎರಡೂ ಮೂವಿನ ನೋಡಿ. ಫನ್ನಿಲಿ ಆ ಮೂವಿಯ ಇನ್ನೊಂದು ಸೀಕ್ವಲ್ ಯಾವುದಪ್ಪ ಅಂತಂದರೆ ಎದೆಗಾರಿಕೆ ಅಂತಲೂ ಹೇಳ್ಬೋದು. ನಾನು ಹೇಳ್ತಿರೋದು ಸ್ಟೋರಿ ವೈಸ್. ಆ್ಯಂಡ್ ಸೆಕೆಂಡ್ ಇನ್ ದ ಲಿಸ್ಟ್ ಇಸ್ ಗಂಡುಗುಲಿ ಕುಮಾರರಾಮ ಆ್ಯಂಡ್ ಶ್ರೀಕೃಷ್ಣ ದೇವರಾಯ. ಹಿಸ್ಟ್ರಿ ಬುಕ್ಕಲ್ಲಿ ನಮ್ಮ ವಿಜಯನಗರದ ಬಗ್ಗೆ, ನಮ್ಮ ವೀರ ಅರಸು ಕೃಷ್ಣದೇವರಾಯರ ಬಗ್ಗೆ ತಿಳ್ಕೊಂಡಿದ್ದೀವಿ. ಆದರೆ ಆ ಕೃಷ್ಣದೇವರಾಯ ಅವರ ಪೂರ್ವಜರಾದಂಥ ಗಂಡುಗಲಿ ಕುಮಾರರಾಮ ಬಗ್ಗೆ ಗೊತ್ತಾಗಿದ್ದೆ ಆ ಮೂವಿನ ನೋಡಾದ್ಮೇಲೆ. ಕೃಷ್ಣದೇವರಾಯ ಅವ್ರ ಬಗ್ಗೆ ಹೇಗೆ ಶ್ರೀಕೃಷ್ಣದೇವರಾಯ ಮೂವಿ ಹೇಳುತ್ತೋ, ಕೃಷ್ಣದೇವರಾಯ ಬರೋದಕ್ಕಿಂತ ಮುಂಚೆ ಏನೇನೆಲ್ಲ ಘಟನೆಗಳು ನಡೀತು ಆ್ಯಂಡ್ ಹಕ್ಕರಾಯ ಮತ್ತು ಬುಕ್ಕರಾಯರು ವಿಜಯನಗರ ಸಂಸ್ಥಾನನ ಸ್ಥಾಪಿಸಿದ ಯಾಕೆ ಅನ್ನೋದನ್ನ ಈ ಮೂವಿಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸ್ಟೋರಿ ವೈಸ್ ಗಂಡುಗಲಿ ಕುಮಾರರಾಮ ಇಸ್ ದ ಪ್ರೀಕ್ವಲ್ ಫಾರ್ ಶ್ರೀಕೃಷ್ಣ ದೇವರಾಯ ಮೂವಿ. ಆ್ಯಂಡ್ ನೆಕ್ಸ್ಟ್ ಒನ್ ಇನ್ ದ ಲಿಸ್ಟ್ ಇಸ್ ಬಬ್ರುವಾಹನ ಆ್ಯಂಡ್ ಕುರುಕ್ಷೇತ್ರ. ಬಬ್ರುವಾಹನ ಮೂವಿಲಿ ಪಾಂಡವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಂದರೆ ಅರ್ಜುನನ ಸ್ಟೋರಿ, ಅರ್ಜುನನ ಪರ್ಸನಲ್ ಲೈಫ್ ಹೇಗಿತ್ತು ಅದರ ಮೇಲೆ ಮಾತ್ರ ಫೋಕಸ್ ಮಾಡಿದ್ದಾರೆ. ಆದರೆ ಕುರುಕ್ಷೇತ್ರ ಮೂವಿನ ನಾವು ಕೌರವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತೀವಿ. ಇನ್ನು ಬಬ್ರುವಾಹನ ಮೂವಿಲಿ ಉಲೂಪಿ ಅವರು ಬಬ್ರುವಾಹನನಿಗೆ ಚಿತ್ರದ ಪಟಗಳನ್ನ ಬಿಡಿಸಿ ಕೃಷ್ಣನ ಮಹಿಮೆ ತಿಳಿಸೋದಕ್ಕೋಸ್ಕರ ಅಂತ ಎಕ್ಸ್ಪ್ಲೇನ್ ಮಾಡೋ ಸೀನ್ ಅದೇನೇ ಕುರುಕ್ಷೇತ್ರ. ಕುರುಕ್ಷೇತ್ರದಲ್ಲಿ ಇನ್ ಡೀಟೇಲ್ ಆಗಿ ಪಾಂಡವರು ಹಾಗೂ ಕೌರವರಿಗೂ ಯುದ್ಧ ಯಾಕಾಯಿತು ಆ್ಯಂಡ್ ಕೌರವರೆಲ್ಲ ಹೇಗೆ ಸೋತರು, ಕರ್ಣನಿಗೂ ಪಾಂಡವರಿಗೂ ಏನು ಸಂಬಂಧ ಅದನ್ನೆಲ್ಲ ಹೇಳಿದ್ದಾರೆ. ಫನಿಲಿ ಕುರುಕ್ಷೇತ್ರ ಮೂವಿ ಈಸ್ ಪ್ರೀಕ್ವಲ್ ಫಾರ್ ಬಬ್ರುವಾಹನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಭೈರತಿ ರಣಗಲ್ಲು ಮಫ್ತಿಯ ಪ್ರೀಕ್ವಲ್ ಆ್ಯಂಡ್ ಇದನ್ನೇ ಅಫಿಷಿಯಲಿ ನಾವು ಕನ್ನಡ ಇಂಡಸ್ಟ್ರಿಯ ಫಸ್ಟ್ ಪ್ರೀಕ್ವಲ್ ಅಂತ ಕರಿತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ. ಥ್ಯಾಂಕ್ ಯು.